ಹಾಸ್ಟೆಲ್ನಲ್ಲಿ ಸೆಕ್ಸ್ ರಾಕೆಟ್ ದಂಧೆ ನಡೀತಾ ಇದೆ. ಅದರಿಂದ ಪ್ರತಿಷ್ಠಿತ ರಾಜಕಾರಣಿಗಳಿಗೆ ಹುಡುಗಿಯರ ಸಪ್ಲೈಯನ್ನು ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಿಕ್ಷಣ ಸಂಸ್ಥೆಗಳ ಸೋಗಿನಲ್ಲಿ ನಡೆಸುತ್ತಿರುವಂತಹ ದಂಧೆ ಇದು ಎನ್ನುವಂತಹ ವಿಚಾರ. ಹಾಸ್ಟೆಲ್ಗಳಲ್ಲಿ ಈ ರೀತಿಯಾಗಿ ವೇಶ್ಯಾವಾಟಿಕೆ ನಡೀತಾ ಇದೆ. ಅದು ವೇಶ್ಯಾವಾಟಿಕೆಯ ತಾಣವಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದೆ. ಪ್ರಶ್ನೆ ಮೂಡ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ ಪ್ರತಿಷ್ಠಿತ ರಾಜಕಾರಣಿಗಳಿಗೆ ಹುಡುಗಿಯರ ಸಪ್ಲೈ ಆಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳ ಸೋಗಿನಲ್ಲಿ ನಡೆಯುತ್ತಿರುವಂತಹ ದಂಧೆ ಇದು. ಹಾಸ್ಟೆಲ್ಗಳು ವೇಶ್ಯಾವಾಟಿಕೆಯ ತಾಣಗಳಾದ್ವಾ ಎನ್ನುವಂತಹ ಪ್ರಶ್ನೆ ಇದೆ. ಏನಾಗ್ತಾ ಇದೆ ಹಾಸ್ಟೆಲ್ಗಳಲ್ಲಿ? ಬಿಹಾರ ಪಾಟ್ನಾದ ಶಂಭು ಬಾಲಕಿಯರ ಹಾಸ್ಟೆಲ್ ಏನಿದೆ ಅಲ್ಲಿ ಈ ರೀತಿಯಾದ ಘಟನೆಗಳು ನಡೀತಾ ಇದೆ ಎನ್ನುವಂತಹ ವಿಚಾರ. ಶಂಭು ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈಗ ನೀಟ್ ವಿದ್ಯಾರ್ಥಿನಿಯೊಬ್ಬಳ ಘಟನೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಸ್ಟೆಲ್ ಸೋಗಿನಲ್ಲಿ ಸೆಕ್ಸ್ ದಂಧೆ ನಡೀತಾ ಇದೆಯೇ ಎನ್ನುವಂತಹ ಪ್ರಶ್ನೆ. ಹಾಸ್ಟೆಲ್ನಲ್ಲಿ ಸೆಕ್ಸ್ ದಂಧೆ ನಡೆಯುತ್ತಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಲೋಕಸಭಾ ಸದಸ್ಯ ಪಪ್ಪು ಯಾದವ್ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಿದ್ದಾರೆ. ಅಲ್ಲಿ ಹಾಸ್ಟೆಲ್ಗಳಲ್ಲಿ ದಂಧೆ ನಡೀತಾ ಇದೆ. ಹಾಸ್ಟೆಲ್ಗಳಲ್ಲಿ ಸೆಕ್ಸ್ ರಾಕೆಟ್ ದಂಧೆ ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬಿಹಾರದಲ್ಲಿ ಹಾಸ್ಟೆಲ್ಗಳು ಎಷ್ಟು ಸುರಕ್ಷಿತ ಎನ್ನುವಂತಹ ಪ್ರಶ್ನೆ ಕೂಡ ಮಾಡುತ್ತಾ ಇದೆ. ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಪಾಟ್ನಾದ ಶಂಭು ಬಾಲಕಿಯರ ಹಾಸ್ಟೆಲ್ ಏನಿದೆ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಮನೆಯಲ್ಲಿದ್ದರೆ ಓದೋಕ್ಕಾಗಲ್ಲ, ಸಮಯ ಸಿಗೋದಿಲ್ಲ, ಹೀಗಾಗಿ ಹಾಸ್ಟೆಲ್ಗಳಲ್ಲಿ ಇದ್ದುಕೊಂಡು ಚೆನ್ನಾಗಿ ಓದಲಿ ಅಂತ ಹೇಳಿ ಹಾಸ್ಟೆಲ್ಗಳಿಗೆ ಸೇರಿಸ್ತಾರೆ. ಆದರೆ ಅಲ್ಲಿ ಸೇರಿದಂತಹ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಮತ್ತು ಆ ಹೆಣ್ಣು ಮಕ್ಕಳನ್ನು, ಬಾಲಕಿಯರನ್ನು ಅಥವಾ ಯುವತಿಯರನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳಲಾಗ್ತಾ ಇದೆ, ಅವರನ್ನು ಯಾವ ರೀತಿಯಾಗಿ ತಪ್ಪು ದಾರಿಗೆ ದೂಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡುತ್ತೆ. ಈ ರೀತಿಯಾಗೆಲ್ಲ ಆರೋಪಗಳು ಕೇಳಿ ಬಂದಾಗ ಹಾಗಾದರೆ ಹಾಸ್ಟೆಲ್ಗಳಲ್ಲಿ ನಿಜವಾಗಿಯೂ ಕೂಡ ವೇಶ್ಯಾವಾಟಿಕೆ ನಡೀತಾ ಇದೆಯಾ? ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಹುಡುಗಿಯರನ್ನು ಸಪ್ಲೈ ಮಾಡಲಾಗ್ತಾ ಇದೆಯಾ? ಇದೇ ವಿಚಾರವಾಗಿ ಪ್ರಶ್ನೆ ಮೂಡ್ತಾ ಇದೆ. ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಿಹಾರದ ಪಾಟ್ನಾದ ಏನಿದೆ ಶಂಭು ಬಾಲಕಿಯರ ಹಾಸ್ಟೆಲ್ನಲ್ಲಿ ಏನು ಘಟನೆ ಆಗಿತ್ತಲ್ಲ ಒಂದು, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಮಟ್ಟದ ಆಕ್ರೋಶ ಕೇಳಿ ಬರ್ತಾ ಇದೆ. ನೀಟ್ ವಿದ್ಯಾರ್ಥಿನಿಯೊಬ್ಬಳು ಆ ಘಟನೆ ಏನಿತ್ತಲ್ಲ ಅದೇ ಘಟನೆ ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಘಟನೆ ಏನಾಗಿದೆ ಅಂದರೆ ನೋಡಿ, ಬಿಹಾರದ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೊಲೀಸರ ಕಣ್ಗಾವಲು ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆಯ ಬಗ್ಗೆನೇ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಯಾಕೆ ಅಲ್ಲಿ ಕಾನೂನಿನ ವ್ಯವಸ್ಥೆ ಸರಿಯಾಗಿಲ್ವಾ? ಇಂತಹ ಘಟನೆಗಳು ಸರಣಿಯಾಗಿ ರಾಜಧಾನಿಯ ಒಂದು ಪಾಟ್ನಾದಲ್ಲಿ ಬೇರೆ ಬೇರೆ ಕಡೆ ಕೂಡ ನಡೀತಾ ಇದೆ, ಪಾಟ್ನಾದಲ್ಲಿ ಕೂಡ ನಡೆದಿದೆ. ಹೀಗಾಗಿ ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಸೆಕ್ಸ್ ದಂಧೆ ನಡೀತಾ ಇದೆ ಹಾಸ್ಟೆಲ್ಗಳಲ್ಲಿ, ಸರಿಯಾದ ರೀತಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ವಾ? ಪೊಲೀಸರ ಗಮನಕ್ಕೂ ಬರ್ತಾ ಇಲ್ವಾ? ಬಂದರೂ ಕೂಡ ಸುಮ್ಮನೆ ಇದ್ದಾರಾ? ಅಥವಾ ರಾಜಕಾರಣಿಗಳ ಪ್ರಭಾವ ಇದೆ ಅನ್ನುವಂಥ ರೀತಿಯಲ್ಲಿ ಅಥವಾ ಆ ಭಯದಲ್ಲಿ ಅಧಿಕಾರಿಗಳು ಕೂಡ ಸುಮ್ಮನೆ ಇದ್ದಾರೆ? ಶಂಭು ಬಾಲಕಿಯರ ಹಾಸ್ಟೆಲಲ್ಲಿ ವಾಸವಾಗಿದ್ದಂತಹ ನೀಟ್ ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಒಂದು ಘಟನೆ ಏನಿತ್ತು ಅದು ಎಲ್ಲರನ್ನೂ ಕೂಡ ಬೆಚ್ಚಿ ಬಿಡಿಸಿತ್ತು ಆ ರಾಜ್ಯದಲ್ಲಿ. ಮತ್ತು ಮನೆಯವರಿಂದ ದೂರು ಕೊಟ್ಟಿರ್ತಾರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡೋಕ್ಕಂತ ವಾಸವಾಗಿರ್ತಾಳೆ ಅಲ್ಲಿ ವಿದ್ಯಾರ್ಥಿನಿ, ಸಾವಿಗೆ ಕಾರಣ ಆಗಿಬಿಟ್ಟಿರ್ತಾಳೆ, ಅಂದರೆ ಸಾವಾಗಿರುತ್ತೆ. ಈ ಘಟನೆ ಯಾವ ರೀತಿ ಆಯಿತು, ಹೆಂಗೆ ಅಂತೆಲ್ಲ ಬರುತ್ತೆ. ಆಗ ಏನೋ ಒಂದು ದಂಧೆಗಳು ನಡೀತಾ ಇದೆ, ಅಲ್ಲಿ ಕಿರುಕುಳಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು ಇದೇ ವಿಚಾರವಾಗಿ. ಈಗ ಅಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ದಂಧೆಗಳು ನಡೀತಾ ಇದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅನೇಕ ವಸತಿ ಶಾಲೆಗಳೇನಿದೆ ಶಿಕ್ಷಣ ನೀಡುವಂತಹ ನೆಪದಲ್ಲಿ ಹುಡುಗಿಯರನ್ನು ಇರಿಸಿಕೊಂಡು ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಪಪ್ಪು ಯಾದವ್ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಹೆಣ್ಮಕ್ಳು ವಾಸ ಮಾಡೋದೇ ಕಷ್ಟ ಆಗ್ತಾ ಇದೆ, ಅವರನ್ನು ಬೇರೆ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಶಂಭು ಗರ್ಲ್ಸ್ ಹಾಸ್ಟೆಲ್ ಪ್ರಕರಣ ಏನು ಬಹಿರಂಗಗೊಂಡ ನಂತರ ಪೂರ್ಣಿಮಾದ
ಲೋಕಸಭಾ ಸದಸ್ಯ ಆಗಿರುವಂತಹ ಪಪ್ಪು ಯಾದವ್ ಏನಿದ್ದಾರೆ ಅವರು ಹಾಸ್ಟೆಲ್ಗಳ ಬಗ್ಗೆ, ಹಾಸ್ಟೆಲ್ಗಳಲ್ಲಿ ನಡೆಸುವಂತಹ ದಂಧೆಗಳ ಬಗ್ಗೆ, ಅಲ್ಲಿ ನಡೀತಾ ಇರುವಂತಹ ಮಾಫಿಯಾ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಪಾಟ್ನಾದ ಹಾಸ್ಟೆಲ್ಗಳಲ್ಲಿ ಸೆಕ್ಸ್ ದಂಧೆ ನಡೀತಾ ಇದೆ. ನಾನು ಇದರ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ, ಆದರೆ ಯಾರೂ ಕೂಡ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ. ಇಂಥ ಘಟನೆಗಳು ಪದೇ ಪದೇ ಆಗ್ತಾ ಇದೆ. ಹಿಂದೆ ಕೂಡ ಆಗಿದ್ವು, ಈಗ ಕೂಡ ಆಗ್ತಾ ಇದೆ. ಮಹಿಳೆಯರನ್ನು ಬೇರೆ ರೀತಿಯಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ರಾಜಕೀಯ ನಾಯಕರು, ಪ್ರಭಾವಿ ನಾಯಕರು, ಅಧಿಕಾರಿಗಳಿಗೆ ಇಲ್ಲಿ ಹುಡುಗಿಯರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇದನ್ನು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ದೊಡ್ಡ ಮಟ್ಟದ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಬರೀ ಬಿಹಾರದಲ್ಲಿ ಅಲ್ಲಿ ಮಾತ್ರ ಅಲ್ಲ, ನಾವು ಎಲ್ಲ ಕಡೆ ಗಮನಿಸಿದಾಗ ಹಾಸ್ಟೆಲ್ಗಳ ವಿಚಾರದಲ್ಲಿ ಏನೋ ಒಂದು ಅವ್ಯವಸ್ಥೆ ಇದೆ ಅನ್ನೋದು ಕಾಡ್ತಾ ಇರುತ್ತೆ. ಆದರೆ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಆ ಹುಡುಗಿಯರನ್ನ ಬಳಸ್ಕೊಂಡು ವೇಶ್ಯಾವಾಟಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಪಪ್ಪು ಯಾದವ್ ಅವರು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.